ನಾನಿವತ್ತು ಮನೆಯಲ್ಲೇ ಬರ್ಗರ್ನ ಮಾಡ್ಕೊಡ್ತಾ ಇದ್ದೀನಿ ಮಕ್ಕಳಿಗೆ. ತುಂಬ ಸುಲಭ ಮಾಡೋದಂತೂ, ತುಂಬಾ ಈಸಿ. ತುಂಬ ಅಂದರೆ ತುಂಬ ಕಡಿಮೆ ಸಮಯನೂ ಹಿಡಿಯುತ್ತೆ. ಏನಂತ ದೊಡ್ಡ ಕೆಲಸ ಏನಲ್ಲ, ಮನೆಯಲ್ಲೇ ಮಾಡ್ಕೊಡ್ಬೋದು. ಬರ್ಗರ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರನ ಕೆಲವೊಂದು ಐಟಮ್ಗಳನ್ನೆಲ್ಲ ಅದೇ ನಾವೇ ಹೊರಗಡೆ ಸೇಮ್ ಯಾವ ರೀತಿ ಇರುತ್ತೋ ಅದೇ ಥರನೇ ತಂದು ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ, ಇವಾಗ ನಾನು ಮಾಡೋದು ಯಾವ ರೀತಿ ಅಂತಲೂ ಕೂಡ ತೋರಿಸ್ತೀನಿ ನಿಮಗೆ ಒಂದೊಂದಾಗಿ. ಕೊನೆಯವರೆಗೂ ವಿಡಿಯೋ ನೋಡ್ಕೊಳ್ಳಿ. ಬನ್ನಿ ನೋಡಿ, ನಾನಿವಾಗ ಫಸ್ಟು ಮೇಯ್ನ್ ಇದಕ್ಕೆ ಏನಪ್ಪ ಅಂದರೆ ಇದು ಎಲೆ ಬರುತ್ತೆ. ಇದರದ್ದು ಬರ್ಗರ್ಗೆ ಹಾಕೋದೇ ಎಲೆ ಬರುತ್ತೆ. ಅದರ ಹೆಸರು ನೋಡಿ, ನಿಮಗೆ ಗೊತ್ತಾಗುತ್ತಲ್ವಾ. ಈ ಎಲೆನ ತರಿಸ್ಕೊಂಬಿಟ್ಟು ಆನ್ಲೈನಲ್ಲೇ ಆರ್ಡ್ರ್ ಹಾಕ್ಕೊಂಡು ತರಿಸ್ಕೊಂಡಿದ್ದೆ ನಾನು. ನೋಡ್ತಾ ಇದ್ದೀರಲ್ಲ, ಅಂದರೆ ಫ್ಲಿಪ್ಕಾರ್ಟಲ್ಲಿ ಸಿಕ್ಕಿತ್ತು, ತೊಗೊಂಡಿದ್ದೆ. ಬೆಳ್ಳುಳ್ಳಿನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಈರುಳ್ಳಿ ರಿಂಗ್ ಥರನೂ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಹುಳ್ಳಿಕಾಯಿ, ಸ್ವಲ್ಪ ಕ್ಯಾರೆಟು, ಹಸಿರು ಮೆಣಸಿನ್ಕಾಯಿ ಒಂದೇ ಒಂದು ತೊಗೊಂಡಿದ್ದೀನಿ. ಒಂದು ಈರುಳ್ಳಿನ ಹಚ್ಕೊಂಡಿದ್ದೀನಿ. ಟೊಮೊಟೊನು ಮತ್ತು ಈರುಳ್ಳಿ ಇದು ಸ್ಲೈಸ್ ಥರ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಆಲೂಗೆಡ್ಡೆನ ಫಸ್ಟೇ ಆಲ್ರೆಡಿ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಇವಾಗ ಒಂದು ಬಾಣಲಿಗೆ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡು, ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಹಾಕ್ಕೊಳ್ಬೋದು, ಹಾಕ್ಕೊಂಡು ನಾನು ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ ನಾನು ಒಂದೇ ಒಂದು ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಒಂದು 2-3 ಹಾಕ್ಕೊಳ್ಳಿ ನಿಮಗೆ ಖಾರಕ್ಕೆ. ನಾನು ಮನೆಯಲ್ಲಿ ಮಕ್ಕಳು ಖಾರ ತಿನ್ನಲ್ಲ ಅಂದ್ಬಿಟ್ಟು ಮೀಡಿಯಮಾಗಿ ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಇದಿಷ್ಟನ್ನು ಕೂಡ ಸಣ್ಣದಾಗಿ ಹಚ್ಚಿರೋದನ್ನು ಹಾಕ್ಕೊಂಡು ಚೆನ್ನಾಗಿ ತುಪ್ಪ ಅಥವಾ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ನೀವು ಆಲ್ಮೋಸ್ಟ್ ಹೊರಗಡೆಯಿಂದ ತಂದುಕೊಟ್ಟಾಗ ಏನಪ್ಪ ಅಂತಂದರೆ ಮಕ್ಕಳು ಇಷ್ಟಪಟ್ಟು ಕೂಡ ತಿಂತಾರೆ. ಅದನ್ನೇ ನೀವು ಮನೆಯಲ್ಲೂ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಮತ್ತು ಕ್ಯಾರೆಟು ಮತ್ತು ಹುರುಳಿಕಾಯಿ ಸ್ವಲ್ಪ ಒಂದೊಂದು ಇಡೀ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಎಕ್ಸ್ಟ್ರಾನು ಕೂಡ ಮಾಡ್ಕೊಳ್ಬೋದು. ನಾನು ಇಷ್ಟೇ ಹಾಕ್ಕೊಂಡಿರೋದು, ಏನು ಸಾಕು ಅಂತ ಹೇಳ್ಬಿಟ್ಟು. ನೋಡ್ತಾ ಇದ್ದೀರಲ್ಲ, ಇಷ್ಟು ನಾನು ಮಾಡ್ಕೊಂಡಿರೋ ಇದರಲ್ಲಿ ಮೆಜರ್ಮೆಂಟ್ ಏನಪ್ಪ ಅಂದರೆ ಇದು ಒಂದು 8ರಿಂದ 10 ಬರ್ಗರ್ಗೆ ಆಗುತ್ತೆ ಇದೆಲ್ಲ. ನೋಡಿ, ಸ್ವಲ್ಪ ನಾನು ಉಪ್ಪು ಮತ್ತು ಮೆಣಸಿನ್ಕಾಯಿ ಪುಡಿ, ಗರಂ ಮಸಾಲ ಜೊತೆಗೆ ಅರಿಶಿನ ಪುಡಿ ಇದಿಷ್ಟೂ ಹಾಕ್ಕೊಂಡ್ಬಿಡ್ತೀನಿ. ಗರಂ ಮಸಾಲ 1 ಸ್ಪೂನ್ ಆದರೆ ಸಾಕು. ಅಚ್ಕಾರದ ಪುಡಿ ನಿಮಗೆ ನೋಡ್ಕೊಂಡು ಹಾಕ್ಕೊಳ್ಳಿ. 1/4 ಟೀ ಸ್ಪೂನ್ ಅರಿಶಿನ, ಉಪ್ಪು ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಇದಿಷ್ಟು ಹಾಕ್ಬಿಟ್ಟು ಫ್ರೈ ಆದಮೇಲೆ ನಾವೇನು ಮಾಡಬೇಕು, ಆಲೂಗೆಡ್ಡೆನ ಹಾಕ್ಕೊಂಡು ತಿರುಗಿಸ್ಕೊಳ್ಬೇಕು. ಉಪ್ಪು ಖಾರ ಎಲ್ಲ ನಿಮಗೆ ನೋಡ್ಕೊಂಡು ಹಾಕ್ಕೊಳ್ಬೋದು. ಗರಂ ಮಸಾಲ ಓವರಾಗಿ ಹಾಕ್ಳಕ್ಕೆ ಹೋಗ್ಬಾರ್ದು, ಒಂದು ಮೀಡಿಯಮಾಗಿ ಹಾಕ್ಕೋಬೇಕು. ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಂಡ್ಬಿಡ್ಬೇಕು. ನೋಡಿ, ಎಲ್ಲ ಮಿಕ್ಸ್ ಆಗೋ ಥರ ಮಾಡ್ಕೊತಾ ಇದ್ದೀನಿ. ಇದು ಏನಪ್ಪ ಅಂತಂದರೆ, ಈಗ ಬರ್ಗರ್ಗೆ ಸೆಂಟ್ರಲ್ಲಿ ಇದನ್ನಿಡ್ತಾರಲ್ಲ, ಕಟ್ಲೆಟ್ ಥರ ಆಲೂಗೆಡ್ಡೆದು, ಅದನ್ನು ಇಡೋದಕ್ಕೆ ಅಂತೇಳಿ ನಾನು ಇದನ್ನು ಮಾಡ್ಕೊತಾ ಇರೋದು. ಇದಕ್ಕೆ ಏನೇನು ಹೆಂಗೆ ಅಂತೇಳಿ ಮೇಯ್ನ್ ಅದೇ ಇರಲೇಬೇಕು. ಈ ಕಟ್ಲೆಟ್ ಅಂತೂ ಇರಲೇಬೇಕು. ಇದ್ರ ಜೊತೆಗೆ ಇನ್ನೂ ಬೇಕಿದ್ರೆ ನೀವು ಆಲೂಗೆಡ್ಡೆನ ಅದೇ ಸ್ಲೈಸ್ ಥರ ಮಾಡಿಬಿಟ್ಟು ನೋಡಿ, ಹೀಗೆ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಆರಕ್ಕೆ ಅಂತೇಳಿ ಒಂದು ದೊಡ್ಡ ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಅದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಸ್ವಲ್ಪ ಒಂದು 3 ಸ್ಪೂನಷ್ಟು ಕಾರ್ನ್ಫ್ಲೋರು, ಒಂದು 2-3 ಸ್ಪೂನಷ್ಟು ಮೈದಾನ ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಳ್ತೀನಿ, ಮಿಕ್ಸ್ ಮಾಡ್ಕೊಳ್ತೀನಿ. ಒಂದೊಂದು ಸ್ವಲ್ಪ ವೀಡಿಯೋ ಏನಕ್ಕೂ ಬ್ಲರ್ ಆಗಿದೆ ನೋಡಿ, ಅಷ್ಟೇ. ಒಂದೊಂದು 3 ಸ್ಪೂನಷ್ಟು ಹಾಕ್ಕೊಳ್ತೀನಿ. ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಅಷ್ಟೇ. ನೀರೆಲ್ಲ ಏನು ಹಾಕಿ ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ, ಹಾಗೆಯೇ ಮಿಕ್ಸ್ ಮಾಡ್ಕೊಬೇಕು. ನೋಡ್ತಾ ಇದ್ದೀರಲ್ಲ, ಈ ರೀತಿ ಸಾಫ್ಟ್ ಆಗುತ್ತೆ ಇದು. ಅಂದರೆ ಆಲೂಗೆಡ್ಡೆ ಏನಪ್ಪ ಅಂತಂದರೆ ನಾವು ಎಣ್ಣೆಗೆ ಹಾಕಿದ ತಕ್ಷಣ ಓಪನ್ ಆಗಲ್ಲ, ಕದ್ರೋಗಲ್ಲ ಅಂತನ. ನೀವು ಫಸ್ಟ್ ಏನು ಮಾಡಬೇಕು ಅಂತಂದರೆ, ಎಣ್ಣೆಗೆ ಹಾಕಿ ಒಂದು ಸ್ವಲ್ಪ ಹಾಕಿ ಚೆಕ್ ಮಾಡಿ ನೋಡ್ಕೋಬೇಕು. ಅದಾದಮೇಲೆ ಅದು ಏನಾದರೂ ಕದ್ರುಕೊಳ್ತು ಅಂತಂದರೆ ಇನ್ನೊಂದು ಸ್ವಲ್ಪ ಮೈದಾ ಕಾರ್ನ್ಫ್ಲೋರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಆಯಿತಾ. ನೋಡಿ, ಈ ಶೇಪು ಮಾಡಿಕೊಂಡು ನಾವು ಎಣ್ಣೆಗೆ ಹಾಕ್ಕೊಬೇಕು. ಈ ಥರ ರೌಂಡ್ ಶೇಪಲ್ಲಿ ಸ್ವಲ್ಪ ದೊಡ್ಡದು ಚಿಕ್ಕದು ನೋಡ್ಕೊಂಡು ಮಾಡ್ಕೊಳ್ಬೇಕು. ನಾನಿವಾಗ ಈ ಬನ್ನ ತೊಗೊಂಬಂದಿರೋದು ನೋಡಿ, ನಾವಿರೋದು ಈ ಥರದೇ. ಇದಕ್ಕೆ ಅಂತಲೇ ಬರ್ಗರ್ದೇ ಬನ್ ಸಿಗುತ್ತೆ. ಈ ಬನ್ನ ನಾವು ಹೊರಗಡೆ ತೊಗೊಂಡು ಬಂದು ಈಗ ಸೆಂಟ್ರಲ್ಲಿ ಹೀಗೆ ಕಟ್ ಮಾಡ್ಕೊಳ್ತೀನಿ ಫುಲ್ಲು. ನೋಡಿ, 2 ಹೋಲ್ ಮಾಡ್ಕೊಂಬಿಡ್ಬೇಕು. ತೋರಿಸ್ತೀನಿ ನೋಡಿ, ಫುಲ್ ಕಟ್ ಮಾಡ್ಕೊಂಬಿಡಿ ನೀಟಾಗಿ. ನೋಡಿ, ಹೀಗೆ ಎಲ್ಲವನ್ನು ಕಟ್ ಮಾಡ್ಕೊಳ್ತೀನಿ. ಇದನ್ನು ಏನಪ್ಪ ಅಂದರೆ ಒಂದು ಹೆಂಚಿನ ಮೇಲೆ ಫುಲ್ ಕಟ್ ಮಾಡ್ಕೊಂಡು ತೊಗೊಂಡು ನಾನು ಎಲ್ಲವನ್ನು ಹೆಂಚಿನ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ. ತುಪ್ಪ ಆದರೂ ಹಾಕ್ಕೊಳ್ಳಿ ಅಥವಾ ಎಣ್ಣೆ ಆದರೂ ಹಾಕ್ಕೊಳ್ಳಿ, ತುಪ್ಪನೇ ಹಾಕಬೇಕು ಅಂತೇನಿಲ್ಲ. ತುಪ್ಪ ಇಷ್ಟ ಇಲ್ಲ ಅನ್ನೋರು ಬೆಣ್ಣೆ ಆದರೂ ಕೂಡ ಹಾಕ್ಕೊಂಡು ಹೆಂಚಿನ ಮೇಲೆ ಹಾಕ್ಕೊಂಬಿಟ್ಟು ಅದ್ರ ಮೇಲೆ ಇದನ್ನೆಲ್ಲ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಅಷ್ಟೇ. ನೋಡಿ, ಇದನ್ನೆಲ್ಲ ಫ್ರೈ ಮಾಡಿ ಎತ್ತಿಟ್ಕೊಂಬಿಡ್ಬೇಕು. ನಾವು ಆಲೂಗೆಡ್ಡೆದನ್ನೆಲ್ಲ ತೇಲ್ಸೋ ಅಷ್ಟರಲ್ಲಿ ನಾವು ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಬಿಡ್ಬೇಕು. ನೋಡಿ, ಹೀಗೆ ಅಂದರೆ ಬರ್ಗರ್ ಮಾಡೋದೇನಂತ ಕಷ್ಟನೂ ಅಲ್ಲ, ತುಂಬಾ ಸುಲಭ ಆಗುತ್ತೆ. ನೀವೇ ಮನೆಯಲ್ಲೇ ಮಕ್ಕಳಿಗೆಲ್ಲ ಮಾಡಿಕೊಡ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ನಾನೆಲ್ಲವನ್ನು ಕೂಡ ಈ ಥರ ಫ್ರೈ ಮಾಡ್ಕೊಳ್ತೀನಿ. ಮಿನಿಮಮ್ ಒಂದು 2 ನಿಮಿಷ ಆದರೆ ಸಾಕು, ಏನು ಜಾಸ್ತಿ ಬೇಡ. ಜಾಸ್ತಿ ರೋಸ್ಟ್ ಮಾಡೋಕ್ಕೆ ಹೋಗಬಾರ್ದು, ಸ್ವಲ್ಪ ಫ್ರೈ ಆಗಿರ್ಬೇಕು ಅಷ್ಟೇ. ಏನು ಜಾಸ್ತಿ ಎಲ್ಲ ಇದಾಗಬಾರ್ದು. ಬನ್ನು ಬಿಸಿ ಮಾಡಿಕೊಂಡು
ಇದು ಮಾಡಬೇಕು. ನೋಡ್ತಾ ಇದ್ರಲ್ಲ, ನಾನು ಇವಾಗ ಎಣ್ಣೆ ಇಕ್ಕೊತೀನಿ ತೇಲ್ಸೋದಕ್ಕೆ. ಇದಕ್ಕೆ ಆಲೂಗೆಡ್ಡೆದು ತೇಲ್ಸ್ಕೊಳ್ಬೇಕಲ್ಲ, ಇದು ಫ್ರೈ ಹಾಕೋವಷ್ಟರಲ್ಲಿ ಅದು ಕೂಡ ನೋಡಿ ಇಷ್ಟ ಆಗಿರ್ಬೇಕು ಅಷ್ಟೇ. ಬನ್ ಇಷ್ಟು ಫ್ರೈ ಆಗಿರಬೇಕು ಅಷ್ಟರಲ್ಲಿ ನೋಡಿ ಆಲೂಗೆಡ್ಡೆ ತೇಲ್ಸೋದಕ್ಕೆ ಅಂತೇಳಿ ಒಂದು ಸ್ವಲ್ಪ ಹಾಕಿ ಚೆಕ್ ಮಾಡಿ ನೋಡ್ತೀನಿ. ಅದು ಸ್ವಲ್ಪ ಕದ್ರೋಗ್ಲಿಲ್ಲ ಅಂದಾಗ ನಾವು ಎಲ್ಲ ತಟ್ಟಿರೋದನ್ನೆಲ್ಲ ಹಾಕ್ಕೊಂಡ್ಬಿಡ್ತೀನಿ. ಹಾಕ್ಕೊಂಡು ತೇಲ್ಸ್ಕೊಳ್ತೀನಿ. ಅಂದರೆ ನೀವು ಒಂದು ಬಾಣಲಿಗೆ ಎಷ್ಟು ಹಿಡಿಯುತ್ತೋ ನೋಡ್ಕೊಂಡು ಅಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದು ಸ್ವಲ್ಪ ಫ್ರೈ ಮಾಡೋದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ನೋಡ್ತಾ ಇದ್ದೀರಲ್ಲ, ಹೀಗೆ ಜಾಸ್ತಿ ಓವರ್ ಕಾವಾಗ್ಬಿಟ್ರೆ ಸೀದಂಗೆ ಅನಿಸ್ಬಿಡುತ್ತೆ. ಹಾಗಾಗಿ ನೋಡ್ತಾ ಇದ್ದೀರಲ್ಲ, ಹೀಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಎರಡೂ ಕಡೆ ಎಲ್ಲವನ್ನು ಕೂಡ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಳ್ತೀನಿ. ಅಂದರೆ ನಾವು ಇದನ್ನೆಲ್ಲ ತೇಲ್ಸೋ ಅಷ್ಟರಲ್ಲಿ ಎಲ್ಲ ರೆಡಿ ಇಟ್ಕೊಂಡಿರಬೇಕು. ಚೀಸು ಮತ್ತು ಇದಕ್ಕೆ ಮಯೋನಿಸ್ ಏನಪ್ಪ ಅಂತಂದರೆ ಇದೇ ಸಿಗುತ್ತೆ, ಡೈರೆಕ್ಟು ಬರ್ಗರ್ಗೆ ಹಾಕೋ ಮಯೋನಿಸೇ ಸಿಗುತ್ತೆ. ಇಲ್ಲ ಅಂತಂದರೆ ಮಾಮೂಲಿ ಬರೀ ಪ್ಲೈನ್ ಮಯೋನಿಸ್ ಇತ್ತು ಅಂತಂದರೆ ಅದಕ್ಕೆ ಸಾಸ್ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೀವು ಹಾಕ್ಕೊಳ್ಬೇಕಾಗುತ್ತೆ. ಇಲ್ಲ ಅಂತಂದರೆ ನೀವೇ ಮಯೋನಿಸ್ಸು ಬರ್ಗರ್ಗೆ ಹಾಕೋದೇ ಸಿಗುತ್ತೆ, ಅದನ್ನೇ ತೊಗೊಂಡು ಹಾಕ್ಕೊಳ್ಬೋದು. ನಾನು ಆನ್ಲೈನಲ್ಲಿ ಅದನ್ನೇ ತರಿಸ್ಕೊಂಡು ಹಾಕ್ಕೊಂಡಿದ್ದೆ. ನಾನು ಒಂದು 2ರಿಂದ 3 ಮಯೋನೀಸ್ ಹಾಕಿದಷ್ಟು ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಒಂದು ಮೀಡಿಯಮಾಗಿ ಹಾಕಿದ್ದೀನಿ, ಜಾಸ್ತಿ ಏನು ಹಾಕಿಲ್ಲ. ಒಬ್ಬೊಬ್ಬರು ಜಾಸ್ತಿ ಹಾಕ್ಕೊಳ್ತಾರೆ, ಹಾಗೂ ಕೂಡ ಹಾಕ್ಕೊಂಡಿಲ್ಲ ನಾನು. ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಮೀಡಿಯಮಾಗಿ ಹಾಕಿದ್ದೀನಿ ನೋಡಿ. ಮಯೋನೀಸ್ ಕಲರ್ ಆ ಥರ ಇರುತ್ತೆ, ಅಂದರೆ ಬರ್ಗರ್ಗೆ ಹಾಕೋದೇ ಬರುತ್ತಲ್ಲ ಆ ಮಯೋನೀಸ್ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಮಯೋನೀಸ್ ಹಾಕಿದ್ರೂ ಚೆನ್ನಾಗಿರುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ ನೀವು. ನಾನೇನು ಜಾಸ್ತಿ ಹಾಕೋಕೆ ಹೋಗಿಲ್ಲ, ಒಂದು ಮೀಡಿಯಮಾಗಿ ಹಾಕಿದ್ದೀನಿ. ಒಂದು ಸ್ಪೂನ್ನ ತೊಗೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು. ನೋಡಿ, ನಿಧಾನವಾಗಿ ಮಾಡ್ತಾಯಿದ್ದೀನಿ. ಏನಿಲ್ಲ ಅಂತ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನಿಲ್ಲ, ಮನೆಯಲ್ಲಿರೋದು. ಆಮೇಲೆ ಇದು ತರಿಸ್ಕೊಳ್ಳೋದು ಇದೆಲ್ಲ ಹೇಳ್ತೀನಿ ನೋಡಿ. ಮನೆಯಲ್ಲಿರೋದು ಇನ್ನೇನು ಮಾಮೂಲಿ ಮೆಣಸಿನ್ಕಾಯಿ ಪುಡಿ ಇದೆಲ್ಲ ಹಾಕ್ಕೋಬೇಕು. ಇದು ಎಲೆ ಹಾಕೋದ್ರಿಂದನೂ ಚೆನ್ನಾಗಿರುತ್ತೆ ಬರ್ಗರ್ಗೆ ಅಂತ ಹೇಳಿ ಹಾಕ್ಕೋತಾ ಇದ್ದೀನಿ. ಅದು ಯಾಕೋ ಸ್ವಲ್ಪ ದೊಡ್ಡದು ಅನ್ನಿಸ್ತು, ಸ್ವಲ್ಪ ಚಿಕ್ಕದಾಗ್ತೀನಿ. ಯಾಕಂದರೆ ಫಸ್ಟ್ ಟೈಮ್ ನಾನು ಕೂಡ ಮಾಡ್ತಾ ಇರೋದಲ್ವಾ, ಎಲೆ ದೊಡ್ಡದಿತ್ತು ಅಂದರೆ ತಿನ್ನೋಕ್ಕಾಗುತ್ತೆ ಹೆಂಗೋ ಅಂದ್ಬಿಟ್ಟು ತೆಗೆದೆ. ಇಲ್ಲ, ತಿನ್ಬೋದು ನೋಡಿ ಈ ಥರ. ಇದ್ರ ಮೇಲೂ ಕೂಡ ಎಲೆ ಮೇಲೂ ಕೂಡ ಸ್ವಲ್ಪ ಮಯೋನೀಸ್ ಹಾಕ್ಕೊಂಡು ನಾನು ಸ್ಪ್ರೆಡ್ ಮಾಡ್ಕೊಳ್ತೀನಿ. ನೀವು ಆದಷ್ಟು ಇನ್ನೂ ಸ್ವಲ್ಪ ಮಯೋನೀಸ್ ಹಾಕ್ಕೊಳ್ಳಿ ಜಾಸ್ತಿನೇ. ನೋಡ್ತಾ ಇದ್ರಲ್ಲ, ನಾನು ಮಯೋನೀಸ್ ಇದೆ ಆನ್ಲೈನಲ್ಲೇ ಆರ್ಡ್ರ್ ಮಾಡಿ ತರಿಸ್ಕೊಂಡು 2 ಪ್ಯಾಕ್ ತರಿಸ್ಕೊಂಡಿದ್ದೆ. ಮಿನಿಮಮ್ ಒಂದು 7-8 ಬಂದಿಗೆ ಒಂದು 2ರಿಂದ 3 ಪ್ಯಾಕ್ ಬೇಕೇ ಬೇಕಾಗುತ್ತೆ. 2 ಪ್ಯಾಕ್ಗಿಂತ ಸ್ವಲ್ಪ ಶಾರ್ಟೇಜೇ ಬರುತ್ತೆ. ಒಂದು ಸ್ವಲ್ಪ ಇನ್ನೊಂದು ಎಕ್ಸ್ಟ್ರಾ ತೊಗೋಬೇಕಾಗತ್ತೆ ನೋಡಿ. ಸ್ವಲ್ಪ ಇತ್ತು ನೋಡಿ. ಇದ್ರ ಜೊತೆಗೆ ಆನಿಯನ್ನು ಮತ್ತು ಟೊಮೊಟೊ, ಈರುಳ್ಳಿ ಮತ್ತು ಟೊಮೊಟೊನೂ ಕೂಡ ಇಟ್ಕೋತೀನಿ. ಟೊಮೊಟೊ ಲಾಸ್ಟಿಗೆ ಇಡ್ತೀನಿ. ಇದು ಸ್ವಲ್ಪ ಕಟ್ಲೆಟ್ ಸ್ವಲ್ಪ ಬಿಸಿ ಇರೋವಾಗಲೇ ನಾವೇನು ಮಾಡಬೇಕು, ಬೇಗ ಬೇಗ ಮಾಡ್ಕೋಬೇಕು. ಅದ್ರ ಮೇಲೆ ನಾವು ಚೀಸ್ನ ಇಡ್ತೀವಲ್ಲ, ಅದು ಚೀಸ್ ಕರಗಬೇಕು. ಹಾಗಾಗಿ ಸ್ವಲ್ಪ ಬಿಸಿ ಬಿಸಿ ಇರುತ್ತಲ್ಲ, ತೇಲಿಸ್ಕೊಳ್ಳೋವಷ್ಟರಲ್ಲಿ ಇದೆಲ್ಲ ರೆಡಿ ಮಾಡಿಕೊಂಡು ತೇರಿಸಿದ ತಕ್ಷಣ ನಾವು ಈ ಕಟ್ಲೆಟ್ನ ಇಟ್ಬಿಟ್ಟು ಇದನ್ನು ಇಕ್ಕೊಬೇಕು, ಇದು ಚೀಸ್ನ ಹಾಕ್ಕೋಬೇಕು. ಚೀಸು ನಾನೇನಪ್ಪ ಅಂತಂದರೆ ಒಂದು ಪೀಸು ಸ್ಲೈಸ್ ಬರುತ್ತಲ್ಲ, ಅದನ್ನು ನಾನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ, ಫುಲ್ ಇಟ್ಕೊತಾ ಇಲ್ಲ. ನೀವು ಫುಲ್ ಬೇಕಾದರೆ ಫುಲ್ ಕೂಡ ಇಕ್ಕೊಬೋದು. ನಾನು ಒಂದೊಂದು ಅರ್ಧ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. 1ರಲ್ಲಿ 2 ಮಾಡ್ಕೊಂಡಿದ್ದೀನಿ, ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಒಂದೊಂದು ಫುಲ್ ಕೂಡ ಹಾಕ್ಕೊಳ್ಳಿ, ಏನಾಗಲ್ಲ. ಮಯೋನೀಸು ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋರು ಕೂಡ ಹಾಕ್ಕೊಳ್ಬೋದು. ನಮಗೇನು ಅಷ್ಟೊಂದೆಲ್ಲ ಇಷ್ಟ ಆಗಲ್ಲ ಅಂದ್ಬಿಟ್ಟು ಜಾಸ್ತಿನ ಹಾಕ್ಕೊಳಕ್ಕೆ ಹೋಗಿಲ್ಲ ನೋಡಿ. ಈಗ ಬನ್ಗೆ ಮಯೋನೀಸ್ ಹಾಕ್ಕೊಳ್ಳೋದು ಮೇಲ್ಗಡೆ, ಇನ್ನೊಂದು ಮೇಲ್ಗಡೆ ಕ್ಲೋಸ್ ಮಾಡಬೇಕಲ್ಲ, ಅದಕ್ಕೂ ಮಯೋನೀಸು ಹಾಕ್ಬಿಟ್ಟು ಇಡೋದಷ್ಟೇ. ಇಷ್ಟೇ, ಇನ್ನೇನು ಇಲ್ಲ, ಸಿಂಪಲ್ಲು. ಇದ್ರ ಜೊತೆಗೆ ಬೇಕಾದ್ರೆ ಈ ಸೆಂಟ್ರಲ್ಲೇ ನೀವು ಫ್ರೆಂಚ್ ಫ್ರೈಸ್ನು ಕೂಡ ಮಾಡ್ಕೊಂಡು ಇಟ್ಕೊಳ್ಬೋದು. ಆಲೂಗೆಡ್ಡೆದು ಸೆಂಟ್ರಲ್ಲಿ ಅದನ್ನು ಕೂಡ ತೇಲಿಸ್ಕೊಂಡು ಇಟ್ಕೊಳ್ಬೋದು. ಆಲೂಗೆಡ್ಡೆನ ಮಾಮೂಲಿ ಚಿಕ್ಕ ಚಿಕ್ಕ ಪೀಸು ಉದ್ದುದ್ದ ಕಟ್ ಮಾಡಿಕೊಂಡು ಎಣ್ಣೆನಲ್ಲಿ ತೇಲಿಸ್ಬಿಟ್ಟು ಕ್ರಿಸ್ಪಿ ಆದಮೇಲೆ ಈ ಸೆಂಟ್ರಲ್ಲಿ ಈಗ ಟೊಮೊಟೊ ಇದೆಲ್ಲ ಇಡ್ತೀರಲ್ಲ, ಸೇಮ್ ಇದೇ ಥರ ಅದನ್ನು ಕೂಡ ಸೆಂಟ್ರಲ್ಲಿ ಇಟ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇಷ್ಟೇ ನೋಡಿ, ಆಲೆ ಬರ್ಗರು ರೆಡಿ ಆಗೋಯ್ತು. ನೋಡ್ತಾ ಇದ್ದೀರಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ಹಾಗೆ ಯಾರೆಲ್ಲ ನಾನು ವಿಡಿಯೋ ನೋಡ್ತಾ ಇದ್ದೀರಾ, ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ಫಾಲೋ ಮಾಡ್ಕೊಳ್ಳಿ. ಹಾಗೆ ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಇನ್ನು ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರಿಲೇಬೇಡಿ. ಹಾಗೆ ನೋಡಿ, ವಿಡಿಯೋ ನೋಡ್ತಾ ಇದ್ದರೆ ಹಂಗೆ ಲೈಕ್ ಮಾಡೋದನ್ನಂತೂ ಮರಿಲೇಬೇಡಿ. ಹಂಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಹಂಗೆ ಕೊನೆಯವರೆಗೂ ವಿಡಿಯೋ ನೋಡ್ಕೊಳ್ಳಿ. ನೋಡಿ ಯಾವ ರೀತಿ ಮಾಡಿದ್ದೀನಿ ನಾನು ಅಂತಲೂ ಕೂಡ ನಿಮಗೆ ಗೊತ್ತಾಯ್ತಲ್ವ. ತುಂಬಾ ಸುಲಭ. ಈ ಕಟ್ಲೆಟ್ ಮಾಡೋದೊಂದೇ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟು ಬಿಟ್ಟರೆ, ಆಲೂಗೆಡ್ಡೆದು ಇಲ್ಲಾಂದರೆ ಇನ್ನೆಲ್ಲ ಈಸಿನೇ ಆಗುತ್ತೆ. ತುಂಬ ಸುಲಭ ಮಾಡೋದು ಮಾತ್ರ. ನೋಡ್ತಾ ಇದ್ರಲ್ಲ ನಾನು ಯಾವ ರೀತಿ ಮಾಡಿದೆ ಅಂತೇಳಿ, ತುಂಬ ಸುಲಭ ಇರುತ್ತೆ ನೋಡಿ. ಈ ಎಲೆ ಒಂದು ತರಿಸ್ಕೊಳ್ಬೇಕು ಅಷ್ಟೇ. ಇದನ್ನು ಎಲೆ ತರಿಸ್ಕೊಂಬಿಟ್ರೆ ಆನ್ಲೈನಲ್ಲಿ ಸೇಮ್ ಬರ್ಗರ್ ಇದೇ ರೀತಿಯೇ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ನೀವು ಒಂದು ಸಲ ಮಾಡ್ಕೊಳ್ಳಿ, ತಿನ್ನಿ. ಮನೆಯಲ್ಲಿ ಮಕ್ಳಿಗೂ ಎಲ್ರಿಗೂ ಹೊರಗಡೆ ತರಿಸ್ಕೊಡೋದಕ್ಕಿಂತನೂ ನೀವೇ ಮನೆಯಲ್ಲಿ ಮಾಡಿಕೊಡಿ. ತುಂಬ ಸುಲಭ ಮಾಡ್ಕೊಡೋದಂತನೂ. ನೋಡ್ತಾ ಇದ್ದೀರಲ್ಲ, ಮತ್ತೆ ಇನ್ನೊಂದು ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಸಿಂಗಲ್ಲು. ತುಂಬ ಚೆನ್ನಾಗಿದೆ. ಎಲ್ರಿಗೂ ನಮಸ್ಕಾರ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.